ಹಲೋ ಗೈಸ್, ಗುಡ್ ಮಾರ್ನಿಂಗ್. ಜಸ್ಟ್ ಗೋ ಗುರು ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಅಂಡ್ ನಾನಿವತ್ತು ಹೊಸ ಕಾಂತಾರ ಅಂದ್ರೆ 2025 ಅಕ್ಟೋಬರ್ 2 ರಿಲೀಸ್ ಆಗಿದ್ದ ಕಾಂತಾರ ಚಾಪ್ಟರ್ 1 ಅದರ ರಿವ್ಯೂನ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ಇದು ನನ್ನ ಪರ್ಸನಲ್ ಒಪಿನಿಯನ್. ಲೆಟ್ಸ್ ಗೋ. 2022 ರಿಲೀಸ್ ಆಗಿದ್ದ ಕಾಂತಾರಾಗೂ ಈಗ ರಿಲೀಸ್ ಆಗಿದ್ದ ಕಾಂತಾರ ಚಾಪ್ಟರ್ 1ಗುವೆ 10 ಟೈಮ್ಸ್ ಬಜೆಟ್ ಜಾಸ್ತಿ ಆಗಿದೆ. ಅದಕ್ಕೆ 10 to 15 crore ಬಜೆಟ್ ಹಾಕಿದ್ರು, ಬಟ್ ಈ ಮೂವಿಗೆ 100 crore ಪ್ಲಸ್ ಆಗಿದೆ. ये भी बड़ा बजट इज ओवर 100 crore. ಅಷ್ಟು ಗ್ರ್ಯಾಂಡ್ ಸ್ಕೇಲ್ ಅಲ್ಲಿ ಈ ಕಾಂತಾರ ಚಾಪ್ಟರ್ 1 ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಬಂದ್ರೆ ರಿಷಬ್ ಶೆಟ್ಟಿ, ರುಕ್ಮಿಣಿ, ಗುಲ್ಶನ್ ದೇವಯ್ಯ, ಪ್ರಮೋದ್ ಶೆಟ್ಟಿ ಎಲ್ರೂ ಆಕ್ಟಿಂಗ್ ವೈಸ್ ಗಳನ್ನ ನಿಮ್ಗೆ ಎಲ್ಲೂ ಹಿಂಗ ಔಟ್ ಹೊಡಿತು ಅಂತ ಅನ್ಸೋದೇ ಇಲ್ಲ. ಅಂದ್ರೆ ಒಳ್ಳೆ ಟಾಪ್ ನಾಚ್ ಆಗಿ ಆಕ್ಟ್ ಮಾಡಿದ್ದಾರೆ. ದಿಸ್ ಇಸ್ ನಾಟ್ ಪರ್ಫಾರ್ಮೆನ್ಸ್ ಅಂತ ಅನ್ಸೋದೇ ಇಲ್ಲ. ರಿಯಲ್ ಆಗಿ ನಡೀತಾ ಇದೆ ಅನ್ನೋದನ್ನ ಅಷ್ಟು ನೈಜತೆಯಲ್ಲಿ ಆಕ್ಟ್ ಮಾಡಿದ್ದಾರೆ. ಕೆಲವೊಂದು ಆಕ್ಟರ್ಸ್ ಗಳಿಗೆ ವರ್ಕ್ ಶಾಪ್ ಅಲ್ಲಿ ವರ್ಕ್ ಮಾಡಿ ಆಕ್ಟಿಂಗ್ ಗಳನ್ನ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಅಂತ ವರ್ಕ್ ಶಾಪ್ ಮಾಡಿ ಅವ್ರನ್ನ ಶೂಟ್ ಕರ್ಕೊ ಬಂದ್ ಸೆಟ್ಸ್ ಗಳಲ್ಲಿ ಆಕ್ಟ್ ಮಾಡಿಸಿದ್ದಾರೆ. ನೆಕ್ಸ್ಟ್ ಲೆವೆಲ್ ತಗೊಂಡೋಗಿದ್ದಾರೆ ಇಡೀ ಮೂವಿನ. ಆಬ್ವಿಯಸ್ಲಿ ರಿಷಬ್ ಶೆಟ್ಟಿ ಈಸ್ ಎ ಡೈರೆಕ್ಟ್ ಆಲ್ಸೋ ಆಕ್ಟರ್, ಬಟ್ ಮೈನ್ ರೋಲ್ ಅಂತ ಹೇಳ್ತೀನಿ. ಆಬ್ವಿಯಸ್ಲಿ ಈಸ್ ಎ ಹೀರೋ. 2 ದೋಣಿ ಮೇಲೆ ಕಾಲ್ ಹಿಡ್ಕೊಂಡು ಇಡೀ ಮೂವಿನ ಹಂಗ ತಗೊಂಡೋಗಿದ್ದಾರೆ. ಕಾನ್ಫಿಡೆಂಟ್ ಎಫರ್ಟ್ಸ್ ಇದೆ ಅದರಲ್ಲಿ. ಸ್ಟೋರಿಗೆ ಬಂದ್ರೆ ದಿಸ್ ಇಸ್ ಅ ಪ್ರೀಕ್ವೆಲ್. ಈ ಕಾಲದಲ್ಲಿ ನಡೆದಿದ್ದ ಸ್ಟೋರಿನ ಕಾಂತಾರದಲ್ಲಿ ತೋರಿಸ್ಕೊಟ್ರು. ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಟ್ರೈಬ್ಗಳು ಏನಿದ್ರು ಆ ಟೈಮಲ್ಲಿ ಏನ್ ನಡೆದಿತ್ತು ಅನ್ನೋದನ್ನ ಪ್ರೀಕ್ವೆಲ್ ನ ಆಮೇಲೆ ಶೂಟ್ ಮಾಡಿ ಇವಾಗ ನಮಗ್ ತೋರಿಸಿದ್ದಾರೆ. ಒಂದಷ್ಟು ಕತೆಗಳೇನೋ ಮುಂಚೆಯಿಂದ ಅವರು ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲ ಹೇಳ್ಕೊಂಡು ಬಂದಿದ್ದ ಕತೆಗಳೆಲ್ಲ ಗೊತ್ತು. ಕೆಲವೊಂದು ಸ್ಟೋರಿಗಳು ಅವ್ರಿಗೂ ಗೊತ್ತಿರಲ್ಲ. ಅದನ್ನೆಲ್ಲ ಹೆಂಗೆ ಎಕ್ಸ್ಪ್ಲೋರ್ ಮಾಡಿದ್ದಾರೆ, ಹೆಂಗೆ ರಿಸರ್ಚ್ ಮಾಡಿದ್ದಾರೆ ಅಂದ್ರೆ ಲೈಕ್ ಪ್ರೊಫೆಸರ್ಸ್ ಅಂಡ್ PhD ಆ ಹಿಸ್ಟ್ರಿ ಓರಿಯೆಂಟೆಡ್ ಬಗ್ಗೆ PhD ಗಳನ್ನ ಮಾಡಿರೋರ್ ಜೊತೆ ಚರ್ಚೆಗಳು ಮಾಡ್ಕೊಂಡು ಅವ್ರ ಜೊತೆ ಒಂದಷ್ಟು ಟೈಮ್ಸ್ ಗಳನ್ನ ಸ್ಪೆಂಡ್ ಮಾಡಿ ಇವ್ರು ಹೇಳಿದ್ದು ಟಾಪಿಕ್ಗಳು ಅಥವಾ ಕಂಟೆಂಟ್ಗಳು ಏನಿತ್ತು ನಮ್ ಸ್ಟೋರಿನ ಎಲ್ಲಿ ಪ್ಲಾಂಟ್ ಮಾಡ್ಬೋದು. ರಿಸರ್ಚ್ ಅಂಡ್ ಎಕ್ಸ್ಪ್ಲೋರ್ ಅಂಡ್ ಇಂಪ್ಲಿಮೆಂಟ್. ಅಂಡ್ ಸೀನ್ಸ್ ಓರಿಯೆಂಟೆಡ್ ಬಂದ್ರೆ ಆ ರಾನೆಸ್ ರಿಯಾಲಿಸ್ಟಿಕ್ ಅನ್ನೋದಿದೆಯಲ್ಲ ಅದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಎಷ್ಟೊಂದು ಸೀನ್ಗಳು ನಿಮ್ಗೆ ಬೋರೇ ಹೊಡಿಯಲ್ಲ. ಆಮೇಲೆ ಆ ಸೆಟ್ಸ್ ಗಳನ್ನ ತೋರಿಸೋ ಶೈಲಿ ಇರ್ಬೋದು, ಆ ಕಾಡಲ್ಲಿ ಕುದುರೆಲಿ ನಡ್ಕೊಂಡು ಹೋಗ್ತಾ ಇರೋ ಸೀನ್ಗಳಿರ್ಬೋದು, ಕಾಡ್ ಮಧ್ಯದಲ್ಲಿ ಒಂದು ನದಿ ಹರಿತಾ ಇರುತ್ತೆ ಆ ಸೀನ್ಗಳಿರ್ಬೋದು, ಎಲ್ಲಾದ್ನೂ ರಿಯಲ್ ಜಾಗಗಳಿಗೆ ಹೋಗಿ ಆ ಶೂಟ್ ಗಳನ್ನ ಮಾಡಿದ್ದಾರೆ. ಕೆಲವೊಂದಕ್ಕೆ ಸೆಟ್ ಹಾಕಕ್ಕೆ ಆಗಲ್ಲ. ರಿಯಲ್ ಲೊಕೇಶನ್ಸ್ ಗಳಲ್ಲಿ ಶೂಟ್ ಮಾಡ್ಬೇಕು ಅಂದ್ರೆ ಅಷ್ಟೇ ರಿಯಲ್ ಆಗಿ ಕಷ್ಟ ಪಡ್ಬೇಕಾಗಿರುತ್ತೆ. ರಥದ ಸೀನ್ ಒಂದು ಆಕ್ಷನ್ ಸೀಕ್ವೆನ್ಸ್ ಇದೆ, ಅದು ಫುಲ್ ಇಷ್ಟ ಆಯ್ತು ನನ್ಗೆ. ಫೈಟ್ ಗಳು ಓರಿಯೆಂಟೆಡ್ ಅಂತೂ ಫೈಟ್ ಮಾಡ್ತಾ ಇರ್ತಾರೆ. ನಿಮ್ಗೆ ಯಾವುದೇ ಆ ಫೈಟ್ ಗಳನ್ನ ನೋಡ್ತಿದ್ರೆ ಇದು ಯಾವ್ದು VFX ಆಡ್ ಮಾಡಿಲ್ಲ, ದಿಸ್ ಇಸ್ ರಿಯಲ್ ಮೂವಿ ಗುರು ಇದು ಅಂತ ಅನ್ಸುತ್ತೆ ನನಗೆ. ಕೆಲವೊಂದು ಈಗ VFX ಮಾಡಿದ್ರೆ ಏನೋ ಒಂದು ಮೂಮೆಂಟ್ ಒಂದು ಸ್ಪೀಡ್ ಆಗುತ್ತೆ, ಆ ವೇರಿಯೇಷನ್ಸ್ ಅಬ್ಸರ್ವ್ ಮಾಡೋರು ಗೊತ್ತಾಗುತ್ತೆ ಅಂಡ್ ಅದು ಗೊತ್ತಾಗ್ಬಿಡುತ್ತೆ. ಬಟ್ ಈ ಮೂವಿಲಿ ಆ ತರದ್ ನನಗೆ ಯಾವುದೇ ಈ ಆಕ್ಷನ್ ಸೀಕ್ವೆನ್ಸ್ ಗಳಲ್ಲೆಲ್ಲ ಯಾವುದೇ ಇದು VFX ಅಂತ ಅನಿಸ್ಲೇ ಇಲ್ಲ. ಪ್ರತಿಯೊಂದು ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಓವರ್ ಬಿಲ್ಡಪ್ ಗಳಿಲ್ಲ. ಈಗ ಒಂದು ಇದ್ರಲ್ಲಿ ಇದೆ ಪೀಕ್ ಪರ್ಫಾರ್ಮೆನ್ಸ್ ಗಳಿದೆ ಅಂಡ್ ತುಂಬಾ ಔಟ್ಸ್ಟ್ಯಾಂಡಿಂಗ್ ಆಕ್ಷನ್ ಪರ್ಫಾರ್ಮೆನ್ಸ್ ಗಳಿದೆ. ಆ ಫೈಟ್ ಸೀನ್ ಗಳು ನೋಡ್ತಾ ಇದ್ರೆ ಯಾವ ಗುರು ಹಿಂಗೆಲ್ಲ ಮಾಡೋನಲ್ಲ ಗುರು ಅಂತ ಅನ್ಸುತ್ತೆ. ಅಂಡ್ ಅಯ್ಯೋ ಅದ್ ಹೆಂಗ್ ಮಾಡ್ದ ಗುರು ಈ ಸೀನ್ ಅಂತ ಅನ್ಸುತ್ತೆ. ಅಂಡ್ ರಿಷಬ್ ಶೆಟ್ಟಿ ಅವರು ರಿಲೀಸಿಂಗ್ ಟೈಮ್ ಅಲ್ಲಿ ಹೇಳಿದ್ರು ಸ್ಟೇಜ್ ಮೇಲೆ, ಲೆಕ್ಕ ಹಾಕಿದಿದ್ರೆ ಮೋಸ್ಟ್ಲಿ ಒಂದ್ 4 ಸಲ 5 ಸಲ ನಾನು ಹೋಗಿ ಬಿಡ್ತಿದ್ದೆ ಅಂತ ನಕ್ಕೊಂಡು ಹೇಳಿದ್ರು. ಬಟ್ ಇವತ್ತವರೆಗೂ ನಾನು ಬದುಕು ಬಂದು ಅಟ್ ದ ಎಂಡ್ ಅಲ್ಲಿ ಇವಾಗ್ಲೂ ನಾನು ನಿಂತ್ಕೊಂಡು ನಾನು ಈಗ ಅಕ್ಟೋಬರ್ 2ಕ್ಕೆ ಮೂವಿನ ರಿಲೀಸ್ ಮಾಡ್ತಾ ಇದೀವಿ ಅಂದ್ರೆ ಓನ್ಲಿ ರೀಸನ್ ನನ್ನ ಹಿಂದೆ ನಿಂತಿರೋದು ದೈವ ಅನ್ನೋದಷ್ಟೇ ನಂಬಿಕೆ. ನನ್ನ ಹಿಂದೆ ಇರೋ ದೈವದ ಕಾರಣನೇ ಅಂತ ನಕ್ಕೊಂಡು ಹೇಳಿದ್ರು. ತುಂಬಾ ಕಮ್ಮಿ ಅನ್ಸುತ್ತೆ ಲೈಕ್ ಮೂವಿಗಳಿಗೆ, ಅವ್ರ ಸ್ಟೋರಿಗಳಿಗೆ ಅವ್ರ ಲೈಫ್ನೇ ಡೌಟ್ ಅಲ್ಲಿ ಇಟ್ಟು ಆಕ್ಟ್ ಮಾಡುವಂತ ಆಕ್ಟರ್ಸ್ ಗಳು ಅಂದ್ರೆ ತುಂಬಾ ಕಮ್ಮಿ, ಎಲ್ಲಾ ಕಡೆ ಸಿಗಲ್ಲ. ಈ ಸ್ಟೋರಿ ರಿಷಬ್ ಶೆಟ್ಟಿದೇ ಆಗಿದ್ರಿಂದ ಅವನ ಒಳಗೆ ನಾನು ಇದನ್ನ ಮಾಡ್ತೀನಿ, ರಿಸ್ಕ್ ತಗೋತೀನಿ ಅನ್ನೋದನ್ನ ಥ್ರಿಲ್ಡ್ ಆಗಿ ಎಫೆಕ್ಟ್ ಕೊಡುತ್ತೆ. ನಿಮ್ಗೆ ಹೋಗಿ ನೋಡಿ. ನಮ್ಮ ಇಂಡಿಯನ್ ಮೂವೀಸ್ ಗಳಿಗೆ ಹೋಲ್ಸೋದ್ ಬಿಟ್ಬಿಡಿ, ಹಾಲಿವುಡ್ ಮೂವಿ ಅಂದ್ರೆ ಇಂಗ್ಲಿಷ್ ಮೂವಿಗಳಿಗೆ ತಗೊಂಡೋಗಿ ಪಕ್ಕದಲ್ಲಿ ಇಟ್ರುವೆ ಒಂದು ಹೆಜ್ಜೆ ಕಾಂತಾರ ಚಾಪ್ಟರ್ 1 ಒಂದು ಸ್ಟೆಪ್ ಮೇಲಿರುತ್ತೆ. ಹಂಗಿದೆ ಪರ್ಫಾರ್ಮೆನ್ಸ್ ಗಳು, ಹಂಗಿದೆ ಸ್ಟೋರಿ, ಕಂಟೆಂಟ್, ಆಕ್ಷನ್ಸ್ ಅಂಡ್ ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್ ಗಳು. ಒಳ್ಳೆ ಅದ್ಭುತ. ಇದನ್ನು ಹೇಳ್ತೀನಿ, ಈ ಮೂವಿನ ಏನಾದ್ರೂ ನೀವು ಇದ್ರ ಬೆಲೆ ಗೊತ್ತಾಗೋದು. ಕೆಲವೊಂದು ಕಿಕ್ಗಳು, ಯಾಕಂದ್ರೆ DTS, ಡಾಲ್ಬಿ ಆಟಮ್ 4K ಆ ಸ್ಕ್ರೀನ್ ಗಳಲ್ಲಿ ಏನಾದ್ರು ಹೋಗಿ ನೋಡಿದ್ರೆ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಫೀಲ್ ಸಿಗುತ್ತೆ. ಅಂಡ್ ಐ ವಿಲ್ ಸಜೆಸ್ಟ್ ಯು 4K ಆಟಮ್ ಡಾಲ್ಬಿ ಅಂತ
ನೀವು ಬುಕ್ ಮೈ ಶೋಲ್ಲಿ ಹೋದ್ರೆ ಬುಕ್ ಮಾಡಕ್ಕಿಂತ ಮುಂಚೆ ಕಾಣುತ್ತೆ ನಿಮ್ಗೆ, ಅದು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಚಿಕ್ಕದಾಗಿ ಕೊಟ್ಟಿರ್ತಾರೆ. ಆ ಥಿಯೇಟರ್ ಗಳಲ್ಲಿ ಏನಾದ್ರು ನೀವು ಬುಕ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಗೂಸ್ ಬಂಪ್ಸ್ ಬರೋದು ಫಿಕ್ಸ್. ಸೀನ್ಸ್ ಗಳು ಆಲ್ರೆಡಿ ಸಖತ್ತಾಗಿದೆ, ಬಟ್ ಕೆಲವೊಂದ್ ಕಡೆ ನಾನು ಹೇಳಿದ್ನಲ್ಲ ಡಾಲ್ಬಿ ಆಟಮ್ಸ್ ಅಂತ, ಅದು ಕೆಲವೊಂದ್ ಕಡೆ ಇರಲ್ಲ. ಸೊ ಅವಾಗ ನಿಮ್ಗೆ ಮ್ಯೂಸಿಕ್ ಅಲ್ಲಿ ಚೂರ್ ಡೌನ್ ಆಗುತ್ತೆ, ಬಟ್ ಪರ್ಫಾರ್ಮೆನ್ಸ್ ನ ನೀವು ಎಂಜಾಯ್ ಮಾಡ್ತೀರಾ. ಮ್ಯೂಸಿಕ್ ಒಂದ್ ಚೂರ್ ಮೀಡಿಯಂ ಆಗಿರುತ್ತೆ, ಅದು ಯು ವಿಲ್ ಎಂಜಾಯ್ ಆಬ್ವಿಯಸ್ಲಿ. ಬಟ್ ಆ ಸಿನಿಮಾ ಡೈರೆಕ್ಟರ್ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಈ BGM ಗೆ ಇವರು ಈ ತರ ಫೀಲ್ ಆಗ್ತಾರೆ ಅಂತ ಕುತ್ಕೊಂಡ್ ಮಾಡೋದೆ 4K ಆಟಮ್ಸ್ ಡಾಲ್ಬಿ ಅನ್ನೋದ್ರಲ್ಲಿ. ಇದರಲ್ಲೂ ಸೆಂಟರ್ ಆಫ್ ದ ಥಿಯೇಟರ್ ಅಲ್ಲಿ ಕುತ್ಕೊಂಡು ಅವರು ಅದನ್ನ ಮ್ಯೂಸಿಕ್ ನ ಟೆಸ್ಟ್ ಮಾಡಿರ್ತಾರೆ. ಅಂಡ್ ನೀವೇನಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಜಸ್ಟ್ ಗೋ ಗುರು ಯೂಟ್ಯೂಬ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇರಿ. ಟ್ರೈಬ್ಸ್ ಮತ್ತೆ ಈ ರಾಜನ ನಡುವೆ ಕೋಟೆ ಇರುತ್ತೆ, ಆ ಕೋಟೆ ಕಾಡಿನ ಪಕ್ಕದಲ್ಲಿ ಇರುತ್ತೆ ನಿಯರ್ ಆಗಿ. ಅವ್ರಿಗೆ ಭಯ ಇರುತ್ತೆ, ಈ ಕಾಂತಾರ ಸಾಮ್ರಾಜ್ಯದ ಹತ್ರ ನಾವು ಹೋಗ್ಬಾರ್ದು, ಅವರು ಡೇಂಜರು, ಅವರು ಫುಲ್ ಪವರ್ಫುಲ್ ಪೀಪಲ್ಸ್, ಅವರು ಗೊತ್ತಿರುತ್ತೆ. ಬಟ್ ಆದ್ರೂ ಅವರ ಮಕ್ಳುಗಳು ಮಧ್ಯದಲ್ಲಿ ಅಲ್ಲಿ ಚೆನ್ನಾಗಿ ಏನೇನೋ ಒಂದಷ್ಟು ಪದಾರ್ಥಗಳು, ಕಾಳು ಮೆಣಸು ಎಲ್ಲ ಸಿಗ್ತಾ ಇರುತ್ತೆ. ಸೊ ಅಲ್ಲಿಗೆ ಹೋಗೋಣ, ವೈ ನಾಟ್ ಅಂದ್ಬಿಟ್ಟು ಹೋಗ್ತಾರೆ. ದೇ ವಿಲ್ ಅಟ್ಯಾಕ್ ದೆಮ್ ಅಂಡ್ ಲೈಕ್ ಆ ಸೀಕ್ವೆನ್ಸ್ಗಳು ತುಂಬಾ ಚೆನ್ನಾಗಿ, ಬ್ರಿಟಿಷ್ ಅವರೆಲ್ಲ ಹೆಂಗೆ ಇಂಡಿಯಾಗೆ ಏನಕ್ಕೆ ಬಂದ್ರು ಸೇಮ್ ಅದೇ ತರಾನೇ ಇದು ಒಂದು ಹಳೆ ಕಾಲದ ಸ್ಟೋರಿ, ಬಟ್ ಕಾಡ್ ಒಳಗಡೆ ನಡೆಯುತ್ತೆ. ಕನಕವತಿ ಅಂದ್ರೆ ರುಕ್ಮಿಣಿ ವಸಂತ್ ಅವರಂತೂ ಅವ್ರ ಆಕ್ಟಿಂಗ್ ಮಾಡಿದ್ದಾರೆ ಏನಂತ ಹೇಳ್ಬೋದು. ನೋಡ್ತಾ ಇದ್ರೆ ಆ ಸ್ಕ್ರೀನ್ ಗಳಲ್ಲಿ ವಾವ್ ಅಂತ ಅನ್ಸುತ್ತೆ. ಆ ಪರ್ಫಾರ್ಮೆನ್ಸ್ ನೋಡ್ಬೇಕಾದ್ರೆ ವಾವ್ ಅನ್ಸುತ್ತೆ. ಅವ್ರನ್ನ ಇದುವರೆಗೂ ನಾನು ಜಸ್ಟ್ ಲವ್ ಗರ್ಲ್ ಆಗಿ ಆ ತರದ್ರಲ್ಲಿ ನೋಡಿದ್ದೆ. ಮುಂಚೆ ಯಾವ್ದು ಮೂವಿಲಿ ಮಾಡಿರ್ಲಿಲ್ಲ, ಆ ತರದೊಂದು ಆಕ್ಟಿಂಗ್ ಮಾಡಿದಾಳೆ. ಅಂಡ್ ಮುಂಚೆ ಯಾವ್ದು ಮೂವಿಲಿ ಮಾಡಿರ್ಲಿಲ್ಲ, ಈ ಮೂವಿಲಿ ಆ ಆಕ್ಟಿಂಗ್ ಗಳನ್ನ ಮಾಡಿಸಿದ್ದಾರೆ. ಅಂದ್ರೆ ಆ ತರದ ಕ್ಯಾರೆಕ್ಟರ್ ಒಂದು ಕನ್ನಿಂಗ್ ಒಂದು ಲುಕ್ ಕೊಡ್ತಾರೆ. ಆ ಲುಕ್ ಅಲ್ಲಿ ನಾನು ಹೇಳಕ್ ಹೋಗಲ್ಲ. ಆ ಕ್ಲೈಮ್ಯಾಕ್ಸ್ ಅಲ್ಲಿ ಕೊನೆಗೊಂದು ಡೈಲಾಗು ಹೊಡಿತಾರೆ. ಆ ಡೈಲಾಗ್ ಇಂದ ಇಡೀ ಕ್ಲೈಮ್ಯಾಕ್ಸ್ ಮುಗಿಯುತ್ತೆ. ಅದೊಂದು ಡೈಲಾಗ್ ಇಂದ ಕ್ಲೈಮ್ಯಾಕ್ಸ್ ಪರ್ಫಾರ್ಮೆನ್ಸ್ ಅಂತೂ ನಾನು ಏನ್ ಹೇಳಿದ್ರು ಕಮ್ಮಿ ಆಗುತ್ತೆ. ಹೇಳಿದ್ರೆ ಇಷ್ಟೇನಾ ಅಂತ ಅನ್ಸ್ಬಿಡುತ್ತೆ ನನಗೆ. 30 to 20 minutes ಇದೆ ಆ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್. ಗೂಸ್ ಬಂಪ್ಸ್, ರಿಯಲ್ ಗೂಸ್ ಬಂಪ್ಸ್. ನೀವೇನಾದ್ರೂ ಈ ಮೂವಿನ ನೋಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ನೋಡಿಲ್ದೇ ಇರೋರು ಕಂಪಲ್ಸರಿ ಸಿನಿಮಾ ಥಿಯೇಟರ್ಗಳು ನೋಡಿದ್ರೇನೆ ಈ ಕಿಕ್ಕು ನಿಮಗ್ ತಲೆಯಲ್ಲಿ ಕುತ್ಕೊಳ್ಳುತ್ತೆ. ಕೆಲವೊಂದ್ ಕಡೆ ಇದೊಂಚೂರು ಲ್ಯಾಗ್ ಅನಿಸ್ತೈತಲ್ಲ, ಚೂರು ರಿಮೋಟ್ ಇದ್ರೆ ಓಡಿಸ್ಬಿಡ್ಬೇಕಿತ್ತು ಅಂತ ಅನಿಸ್ತು. ಒಂದು ಕ್ಷಣ ಕಂಪೇರಿಂಗ್ ಬರುತ್ತೆ ಮೈಂಡ್ ಸೆಟ್. ಆಬ್ವಿಯಸ್ಲಿ ಕಾಂತಾರ ಚಾಪ್ಟರ್ 1ಗಿಂತ 2022 ರಿಲೀಸ್ ಆಗಿದ್ದ ಕಾಂತಾರನೇ ಚೆನ್ನಾಗಿತ್ತು ಅಂತ. ಹೌದು, ಹಂಗ ಅನ್ಸುತ್ತೆ. ಅಂಡ್ ಕಾಂತಾರ ಚಾಪ್ಟರ್ 1 ಮೂವಿ ಟಿಕೆಟ್ ನನಗ್ ಸಿಕ್ಕಿದ್ದು ಆಫ್ಟರ್ 6 days ಆದ್ಮೇಲೆ. ನನಗೊಂಥರ ಟಿಕೆಟ್ ಸಿಗದೆ ಇದ್ದಾಗ ಖುಷಿ ಆಗ್ತಿತ್ತು ಅಂತ ಅನ್ಕೊಳ್ಳಿ. ಬುಕ್ ಮೈ ಶೋಲಿ ಟಿಕೆಟ್ ಬುಕ್ ಆಗ್ಬಿಟ್ಟಿದೆ, ನನಗೆ ಬೇಜಾರ್ ಆಗ್ಲೇ ಇಲ್ಲ. ಯಾಕಂದ್ರೆ ನಮ್ ಕನ್ನಡದ ಮೂವಿ ಈ ತರ ಫುಲ್ಫಿಲ್ ಆಗಿದೆ. ಎಲ್ಲರೂ ಟಿಕೆಟ್ ಇಷ್ಟು ದಿವಸದ ಮುಂಚೆನೆ ಟಿಕೆಟ್ ಗಳನ್ನ ತಗೊಂಡ್ ಬುಕ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಖುಷಿ ಆಗ್ತಿತ್ತು. ಅದಕ್ಕೇನೆ ನಾನು ಒಂದ್ ಸ್ವಲ್ಪ ಕೂಲ್ ಆಗಿ ಇದ್ಕೊಂಡು ನಂಗೆ ನೋಡ್ಬೇಕು ಅಂತ ಆಸೆ ಆಗ್ತೈತೆ. ಬಟ್ ಟಿಕೆಟ್ಗಳು ಸಿಗ್ತಾ ಇಲ್ಲ. ಸೊ ಆಬ್ವಿಯಸ್ಲಿ ನಾನು ಸ್ವಲ್ಪ ಟೈಮ್ ತಗೊಂಡು ಕೊನೆಗೂ ಟಿಕೆಟ್ ಸಿಕ್ತು. ನೋಡ್ಕೊಂಡು ಬಂದ ಮೇಲೆ ನನಗೆ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಂತೂ ಹಿಂಗೆ ಕುತ್ಕೊಂಡ್ಬಿಟ್ಟು ಮನೆಗೆ ಬಂದ್ಬಿಟ್ಟು ಹಿಂಗೆ ಕುತ್ಕೊಂಡು ಹಿಂಗೆ ಯೋಚನೆ ಮಾಡ್ತಾ ಇದ್ದೀನಿ, ಕ್ಲೈಮ್ಯಾಕ್ಸ್ ಹೆಂಗಿತ್ತು, ಯಪ್ಪ ಹಿಂಗೆಲ್ಲ ಮಾಡಿದ್ನಲ್ಲ, ಏನೇನು ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ಗಳು ಮಾಡಿದ್ನಲ್ಲ, ಹಿಂಗೆ ಮಾಡ್ದಾಗುರು ಇವನು ರಿಷಬು. 1-2-3 ಅವರ್ ನಾನು ಅದೇ ಗುಂಗಲ್ಲೇ ಇದ್ದೆ. ಎಸ್ ಗಾಯ್ಸ್, ಇದಾಗಿತ್ತು ನನ್ನ ಪರ್ಸ್ನಲ್ ಒಪಿನಿಯನ್. ಥ್ಯಾಂಕ್ ಯು ಜಸ್ಟ್ ಗೋ ಗುರು ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದ್ದಕ್ಕೆ. ಇನ್ನು ನೀವ್ಯಾರು ನನ್ನ ಹಳೆ ವಿಡಿಯೋಗಳನ್ನ ನೋಡಿಲ್ಲ ಅಂತಂದರೆ ಹೋಗಿ ಚೆಕ್ಔಟ್ ಮಾಡಿ, ನೀವು ವಾಚ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.